ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಾನು 1K ಹೇಗೆ ಕಂಪ್ಲೀಟ್ ಮಾಡಿದೆ, ನನ್ನ ಈ ಜರ್ನಿ ಹೇಗಿತ್ತು. ಆಲ್ಮೋಸ್ಟ್ ಒಂದು 40 to 45 ಡೇಸ್ ಆಯಿತು ನಾನು ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಇಷ್ಟು ಬೇಗ 1K ಹೇಗೆ ಕಂಪ್ಲೀಟ್ ಮಾಡಿದ್ರಿ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ರಿ. ಆ್ಯಂಡ್ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಲೇಬೇಕು ಅಂತ ಆನ್ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು, ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಿಯರ್ ಇಸ್ ದಿ ಆನ್ಸರ್. ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಕೊಂಡು ಬಂದೆ ಗಾಯ್ಸ್. 2 ಸ್ಟೆಪ್ಸ್ ಇರುತ್ತೆ. ಒಂದು, ನೀವು ಶಾರ್ಟ್ಸಲ್ಲಿ ಆಡಿಯನ್ಸ್ನ ಗ್ರ್ಯಾಬ್ ಮಾಡ್ಕೋಬೋದು, ಅಂದರೆ ಜನರಿಗೆ ರೀಚ್ ಆಗ್ಬೋದು ಒಂದು ಶಾರ್ಟ್ಸಲ್ಲಿ. ಅದು ವರ್ಕ್ ಆಗಲಿಲ್ಲ ಅಂತ ನಿಮಗೆ ಯಾವಾಗ ಅನಿಸುತ್ತೆ, ನೆಕ್ಸ್ಟ್ ಸ್ಟೆಪ್ ವಿಡಿಯೋಸ್ ಅಪ್ಲೋಡ್ ಮಾಡಿ. ಮಿನಿಮಮ್ ಅಂದ್ರೂ ಒಂದು ವೀಕ್ ಆದರೂ ವಿಡಿಯೋಸ್ ಅಪ್ಲೋಡ್ ಮಾಡಿ. ಜನ ಯಾವುದನ್ನು ಇಷ್ಟಪಡ್ತಾರೆ ಒಂದು ಟ್ರೈ ಮಾಡಿ. ಒಂದು ಕುಕ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ, ಜನಕ್ಕೆ ರೀಚ್ ಆಗ್ತಿದ್ಯಾ ಚೆಕ್ ಮಾಡ್ಕೊಳ್ಳಿ. ಅಥವಾ ಟ್ರಾವೆಲಿಂಗ್ ಬ್ಲಾಗ್ ಯಾವುದಾದ್ರೂ ಅಪ್ಲೋಡ್ ಮಾಡಿ, ಜನಕ್ಕೆ ರೀಚ್ ಆಗ್ತಿದ್ಯಾ ಅಂತ ಚೆಕ್ ಮಾಡಿ. ಸೊ ನಾನು ಕಂಪ್ಲೀಟ್ ಆಗಿ 1 ವೀಕ್ ಎಲ್ಲ ತರಹದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೆ. ದೆನ್ ಐ ಗಾಟ್ ಟು ನೋ ಇನ್ನೂ ಮತ್ತಷ್ಟು ಬೇಕಾಗುತ್ತೆ. ನಾವು ಜನರಿಗೆ ರೀಚ್ ಆಗಬೇಕು ಅಂದರೆ ದಿಸ್ ಇಸ್ ನಾಟ್ ದಿ ರೈಟ್ ವೇ. ಇನ್ನು ಜನರಿಗೆ ರೀಚ್ ಆಗೋದು ಹೇಗೆ, ಎಲ್ಲರ ಮೈಂಡಲ್ಲೂ ಫಸ್ಟ್ ಬರೋದು WH ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಆಡಿಯನ್ಸ್ನ ನಾವು ಗ್ರ್ಯಾಬ್ ಮಾಡ್ಕೋಬೋದು. ಫಸ್ಟ್ WH ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ಎಲ್ಲರ ಮೈಂಡಿಗೂ ಬರುತ್ತೆ. ಅದು ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. WHನ ಕಂಪ್ಲೀಟ್ ಮಾಡೋಕ್ಕೆ ಯಾವುದೆಲ್ಲ ವೇಸ್ ಇದೆ, ಯಾವ್ದಾವ್ದು ದಾರಿಗಳಿದೆ, ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ಒಂದಷ್ಟು ಟಿಪ್ಸ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಸ್ಟೆಪ್ ನಾನು ಹೇಳ್ದಾಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಚೆಕ್ ಮಾಡಿ. ನಾನು ಫಸ್ಟು ಕುಕ್ಕಿಂಗ್ ಅಪ್ಲೋಡ್ ಮಾಡಿದೆ, ಸ್ವಲ್ಪ ರೀಚ್ ಆಯಿತು. ನೆಕ್ಸ್ಟ್ ಡಿಮಾರ್ಟ್ ಶಾಪಿಂಗ್ ಹಾಕ್ತೆ, ಅದು ರೀಚ್ ಆಗಲಿಲ್ಲ. ಆ್ಯಂಡ್ ತುಂಬ ಟ್ರಾವೆಲಿಂಗ್ ಹಾಕ್ತೆ, ಓಡಲಿಲ್ಲ. ಆ್ಯಂಡ್ ಮನೆ CCTV ಹಾಕ್ಸಿದ್ರ ಬಗ್ಗೆ ಹಾಕ್ತೆ, ಅದು ಓಡಲಿಲ್ಲ. ಸೊ ಫಸ್ಟ್ ಸ್ಟೆಪ್ ಆಡಿಯನ್ಸ್ನ ಗ್ರ್ಯಾಬ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಐಡಿಯಾ ಬಂದಿದ್ದು ಲೈವ್ ಸ್ಟ್ರೀಮಿಂಗ್ ಮಾಡೋದ್ರಿಂದ ಜನ ಹತ್ರ ಆಗ್ತಾರೆ, ಜನಕ್ಕೆ ಇಷ್ಟ ಆಗ್ತಾ ಹೋಗ್ತೀವಿ. ನಮ್ಮ ಪರ್ಸ್ನಾಲಿಟಿ, ನಾವೆಲ್ಲಿರೋದು, ಏನು ಮಾಡ್ಕೊಂಡಿದ್ದೀವಿ, ಹೇಗೆ ಅಂತ ಎಲ್ಲ ಜನರಿಗೆ ಇಷ್ಟ ಆಗ್ತಾ ಹೋದಾಗ ಜನ ನಮ್ಮನ್ನ ಆ ಚಾನಲ್ ಏನಿದೆ ಅದಕ್ಕೆ ಅಡಿಕ್ಟ್ ಆಗ್ತಾರೆ, ನೋಡ್ತಾ ಹೋಗ್ತಾರೆ. ಓಕೆ, ಖುಷಿ ಸೋನು, ಓಕೆ ಇವಾಗ ಯಾವುದೊಂದು ಪರ್ಸನ್, ಓಕೆ ಇವ್ರ ಚಾನಲ್ ನೋಡೋಣ, ನೀವು ಅಪ್ಡೇಟ್ ಸಿಗ್ತಾ ಹೋಗುತ್ತೆ, ನೋಡೋಣ. ಫಸ್ಟ್ ಜನರಿಗೆ ಕನೆಕ್ಟ್ ಆಗೋದು ಲೈವ್ ಸ್ಟ್ರೀಮಿಂಗ್ ಮಾಡಿ. ತುಂಬ ಜನ ಹೇಳ್ತಾರೆ ಲೈವ್ ಸ್ಟ್ರೀಮಿಂಗ್ ಮಾಡೋಕ್ಕೆ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ? ಭಯ ಪಡಬಾರ್ದು. ಭಯ ಹೆದರಿಕೆ ಆಗುತ್ತೆ, ಹೆದರ್ಕೊಬಾರ್ದು. ಸೊ ಧೈರ್ಯವಾಗಿ ಲೈವ್ ಸ್ಟ್ರೀಮಿಂಗ್ ಮಾಡಿ. ಅಲ್ಲಿಂದ ನೀವು ಒಂದಷ್ಟು ಸಬ್ಸ್ಕ್ರೈಬರ್ಸ್ನ ತಗೊಳಕ್ಕೆ ಈಸಿ ಆಗುತ್ತೆ. ಲೈವ್ ಸ್ಟ್ರೀಮಿಂಗ್ ಇಂದ 2 ಅಡ್ವಾಂಟೇಜಸ್ ಇದೆ. ಒಂದು, ನಿಮ್ಮ ಆಡಿಯನ್ಸ್ ಜೊತೆ ನೀವು ಇಂಟ್ರಾಕ್ಟ್ ಮಾಡ್ಬೋದು. ನೀವು ಮಾತಾಡೋ ಶೈಲಿ ಹೇಗೆ, ನೀವು ಹೇಗೆ ಅಂತ ನಿಮ್ಮ ಆಡಿಯನ್ಸ್ ನಿಮ್ಮನ್ನ ತಿಳ್ಕೊತಾರೆ. ತಿಳ್ಕೊಂಡ್ಮೇಲೆ ಅಫ್ಕೋರ್ಸ್ ಅವ್ರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸಬ್ಸ್ಕ್ರೈಬ್ ಆದಮೇಲೆ ರ್ಯಾಂಡಮ್ ಆಗಿ ಯಾವಾಗಲಾದ್ರೂ ಫ್ರೀ ಇದ್ದಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನಿಮ್ಮದು ವಿಡಿಯೋ ಟಾಪಲ್ಲಿ ಬಂದಾಗ ಅವ್ರು ಖಂಡಿತ ನಿಮ್ಮ ಪರ್ಸ್ನಾಲಿಟಿ ಇಷ್ಟ ಆಗಿದ್ದು, ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಖಂಡಿತ ನಿಮ್ಮ ವಿಡಿಯೋಸ್ನ ಚೆಕ್ ಮಾಡ್ತಾರೆ. ನೀವು ಯಾರು ಅಂತ ಗೊತ್ತಿರಲ್ಲ, ಏನು ಅಂತ ಗೊತ್ತಿರಲ್ಲ. ಸ್ಟಾರ್ಟಿಂಗ್ ನಾವು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ, ಯಾವುದೋ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಕೆಳಗಡೆ ನೋಡಿದ್ರೆ ವ್ಯೂಸ್ ಇರಲ್ಲ, ಸಬ್ಸ್ಕ್ರೈಬರ್ಸ್ ಕೂಡ ಇರಲ್ಲ. 100 ಇರುತ್ತೆ, 200 ಇರುತ್ತೆ. ಸೊ ಇದು ನಿಜ ಯೂಸ್ ಆಗತ್ತಾ? ಜನ ಯಾಕೆ ಬರೀ 100 ವ್ಯೂಸ್ ಇದೆ, ಯಾಕೆ ಜನ ಇನ್ನ ನೋಡಿಲ್ಲ, ನಾವ್ ಯಾಕೆ ಈ ವಿಡಿಯೋ ನೋಡಬೇಕು ಅನ್ನೋದು ಅವ್ರ ತಲೆಗೆ ಬಂದೇ ಬರುತ್ತೆ. ಸೊ ದಟ್ ಅಟ್ಲೀಸ್ಟ್ ಬೇಸಿಕ್ ವ್ಯೂವರ್ಸ್ನಾದ್ರೂ ನಾವು ಗ್ರ್ಯಾಬ್ ಮಾಡ್ಕೋಬೇಕು ಅಂದ್ರೆ ನಾವು ಲೈವ್ ಸ್ಟ್ರೀಮಿಂಗ್ ಮಾಡಲೇಬೇಕಾಗತ್ತೆ. ದಟ್ ಆಲ್ಸೋ ಹೆಲ್ಪ್ಸ್ ಟು ರೀಚ್ WH ಕೂಡ ಅಷ್ಟೇ ಇಂಪಾರ್ಟೆಂಟ್. ಫಸ್ಟ್ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ WH ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಸೊ ಅದ್ರ ಜೊತೆ ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ ಗೈಸ್. ಸೊ ಲೈವ್ ಸ್ಟ್ರೀಮಿಂಗ್ ಇಂದ ಆಲ್ಮೋಸ್ಟ್ 20 to 30% ಸಬ್ಸ್ಕ್ರೈಬರ್ಸ್ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರ್ತಾರೆ. ತುಂಬಾ ಜನ ಅನ್ಕೊಳ್ಳೋದು ಲೈವ್ ಸ್ಟ್ರೀಮಿಂಗ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ ಬಂದ್ಬಿಡ್ತಾರೆ ಅಂತ. ಖಂಡಿತ ಇಲ್ಲ ಗೈಸ್. ಫಾರ್ ಎಕ್ಸಾಂಪಲ್, ನಾನು ಲೈವ್ ಸ್ಟ್ರೀಮಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನನಗೆ 300 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಲೈವ್ ಸ್ಟ್ರೀಮಿಂಗ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ ತಗೊಂಡ್ಬಿಡ್ಬೋದು. ಸಬ್ಸ್ಕ್ರೈಬರ್ಸ್ ತಗೊಂಡಾದ್ಮೇಲೆ WH ತಗೊಂಡಾದ್ಮೇಲೆ ನೆಕ್ಸ್ಟ್ ವಾಟ್ ಏನ್ ಮಾಡ್ತೀರಾ? ಹಂಗಾದ್ರೆ ಎವ್ರಿಡೇ ಲೈವ್ ಸ್ಟ್ರೀಮಿಂಗ್ಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಟಿಲ್ ನಾವು WH ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ಬೇಕಾದ್ರೂ ಮಾಡಬಹುದು. ಅದಾದ್ಮೇಲೂ ವೀಕ್ಲಿ ಒನ್ಸ್ ಟ್ವೈಸ್ ಯಾವಾಗ ಫ್ರೀ ಇರ್ತೀರಾ ಅವಾಗ ಹೋಗಿ ಲೈವ್ ಸ್ಟ್ರೀಮಿಂಗ್ ಮಾಡಿ, ಯಾವುದೇ ಭಯ ಇಲ್ದಲ್ಲೇ. ಓಕೆನಾ? ನೆಕ್ಸ್ಟ್ ಲೈವ್ ಇಂದನೇ ವ್ಯೂಸ್ ಬರುತ್ತೆ ಅನ್ನೋದನ್ನು ಸುಳ್ಳಾಗತ್ತೆ. ಯಾಕೆ ನಂದು ಲೈವ್ ಹೋದ್ರೆ ತುಂಬಾ ಜನ ಬರ್ತಾರೆ, ಬಟ್ ವ್ಯೂಸ್ ಏನು ಕಡಿಮೆ ಬರುತ್ತೆ. ಇಟ್ ವಿಲ್ ಟೇಕ್ ಟೈಮ್ ಗೈಸ್. ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ವ್ಯೂಸ್ ಒಳ್ಳೆ ಕಂಟೆಂಟ್ ಕೊಟ್ರೆ ಖಂಡಿತ ರೀಚ್ ಆಗತ್ತೆ. ನಂದು ಎಷ್ಟೋ ವಿಡಿಯೋಸ್
200 ವ್ಯೂಸ್ ಬಂದಿದೆ, 300 ವ್ಯೂಸ್ ಬರುತ್ತೆ, ಕೆಲವೊಂದು 100 ವ್ಯೂಸ್ ಬಂದಿದೆ. ಒಂದೇ ಒಂದು ವಿಡಿಯೋ 14K ರೀಚ್ ಆಗಿದೆ. 14K ಇಂದ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಹೊರತು ಲೈವ್ ಸ್ಟ್ರೀಮಿಂಗ್ ಇಂದನೇ ಕಂಪ್ಲೀಟ್ ಆಗಿ 1K ಬಂದಿದೆ ಅನ್ನೋದು ಬಹಳ ಸುಳ್ಳಿನ ಮಾತಾಗತ್ತೆ. ಯಾಕಂದ್ರೆ ಲೈವ್ ಸ್ಟ್ರೀಮಿಂಗ್ ಇಂದ ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ. ನಂದು ಒಂದು ವಿಡಿಯೋ 14K ರೀಚ್ ಆಯ್ತು. ಆ ರೀಚ್ ಆಗಿದ್ದ ಬೇಸ್ ಮೇಲೆ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ನಾವು ಹಾಕೋ ಕಂಟೆಂಟ್ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ನಾವು ಯಾವ ಕಂಟೆಂಟ್ ಜನರಿಗೆ ಕೊಡ್ತಿದ್ದೀವಿ, ಯಾವ ತರ ವಿಡಿಯೋದಲ್ಲಿ ಮಾತಾಡಿರ್ತೀವಿ, ಯಾವ ತರ ಕ್ವಾಲಿಟಿ ಇದೆ, ಯಾವ ತರ ಜನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ನಮ್ಮ ವಿಡಿಯೋನ ಅನ್ನೋದು ತುಂಬಾ ಮ್ಯಾಟರ್ ಆಗತ್ತೆ. ಸೊ ನಾನು ಎವ್ರಿಡೇ ಲೈವ್ ಸ್ಟ್ರೀಮಿಂಗ್ ಆದ್ಮೇಲೆ ಅಂಡ್ ಬಿಫೋರ್ ಬೆಡ್ ನಾನು ಮಲಗೋಕ್ಕಿಂತ ಮುಂಚೆ ಇವತ್ತಿನ ದಿನ ನಾನು ಏನ್ ಕಂಟೆಂಟ್ ಹಾಕಿದ್ದೀನಿ, ಎಷ್ಟು ಜನಕ್ಕೆ ರೀಚ್ ಆಗಿದೆ ಅಂಡ್ ಎಷ್ಟು ಜನ ನೋಡಿದ್ದಾರೆ ಅಂಡ್ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ಈ ಮ್ಯಾಜಿಕ್ ಸ್ಲೇಟ್ ಅಲ್ಲಿ ಬರ್ಕೋತೀನಿ ಗೈಸ್. ಈ ಮ್ಯಾಜಿಕ್ ಸ್ಕೇಲ್ ಅಲ್ಲಿ ಕಂಪ್ಲೀಟ್ ಆಗಿ ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಹೇಳ್ತೀನಿ, ಒಂದು 600 ಇರ್ತಾರೆ, ಓಕೆನಾ? 600 ಇವತ್ತು ಇದ್ದಾರೆ ನನಗೆ. ನೆಕ್ಸ್ಟ್ ಟಾರ್ಗೆಟ್ ಏನಾಗಬೇಕು? 700 ಟಾರ್ಗೆಟ್. 700 ಟಾರ್ಗೆಟ್ ಅಂತ ನಾನು ನೈಟ್ ಮಲ್ಕೋಬೇಕಾದ್ರೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ನಾಳೆ ನನಗೆ 700 ಬೇಕೇ ಬೇಕು. ಟೆಲಿಕಾಸ್ಟ್ ವಿ ಹ್ಯಾವ್ ಟು ವರ್ಕ್ ಆನ್. ಅದಕ್ಕೋಸ್ಕರ ನಾವು ಯಾವ ಕಂಟೆಂಟ್ ಹಾಕ್ಬೋದು, ಜನರಿಗೆ ಏನ್ ಇಷ್ಟ ಆಗುತ್ತೆ ಗೈಸ್. ಲೈವ್ ಸ್ಟ್ರೀಮಿಂಗ್ ಮೇಲೆ ಎಲ್ಲರೂ ಡಿಪೆಂಡ್ ಆಗ್ತಾರೆ, ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗ್ಬಿಡಿ. ನೀವು ಹಾಕೋ ಕಂಟೆಂಟ್ ಇಂದ ಮಾತ್ರ ಜನರನ್ನ ನೀವು ಗ್ರಾಬ್ ಮಾಡ್ಕೋಬಹುದು. ಅದೊಂದು ಮೈಂಡಿಗೆ ಹಾಕೊಂಡ್ಬಿಡಿ. ಅದೊಂದೇ ಸಿಂಪಲ್ ಟಿಪ್ಸ್. ಆಡಿಯನ್ಸಿಗೆ ರೀಚ್ ಆಗ್ತಿದ್ಯೋ ಇಲ್ವೋ, ನಿಮ್ ಕಂಟೆಂಟ್ ನಿಮ್ ಎಫರ್ಟ್ ಡೈಲಿ ಇರ್ಲಿ, ಓಕೆನಾ? ತುಂಬಾ ಜನ ಅಂತಾರೆ ಎವ್ರಿಡೇ ಪೋಸ್ಟ್ ಮಾಡಿ. ಎವ್ರಿಡೇ ಪೋಸ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಅಪ್ಲೋಡ್ ಮಾಡ್ತಾ ಹೋಗಿ. ನಿಮಗೆ ಯಾವ ತಲೆಗೆ ಬರುತ್ತೆ, ಯಾವ ಕಂಟೆಂಟ್ ಹಾಕ್ಬೇಕು ಅನ್ಸುತ್ತೆ, ಕಂಟೆಂಟ್ ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಹೋಗ್ತಾ ಇರಿ. ಒಂದು ವಿಡಿಯೋ ಜನರಿಗೆ ಇಷ್ಟ ಆಗಿ ರೀಚ್ ಆಗೇ ಆಗತ್ತೆ. ಸೊ ಲೈವ್ ಸ್ಟ್ರೀಮಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಕಂಟೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇವಾಗ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಒಂದಷ್ಟು ಜನ ಗ್ರಾಬ್ ಮಾಡ್ಕೊಂಡ್ ಬಿಟ್ಟಿರ್ತೀರಾ ಆಡಿಯನ್ಸ್ ನ. ಲೈವ್ ಸ್ಟ್ರೀಮಿಂಗ್ ನೀವು ಸಡನ್ ಸ್ಟಾಪ್ ಮಾಡ್ತೀರಾ ಫಾರ್ ಸಮ್ ರೀಸನ್ಸ್. ಈ ಕಡೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ ಕಂಟೆಂಟ್ ನ. ಅವಾಗ ಜನ ಯಾರು ನೋಡಲ್ಲ, ಯಾಕಂದ್ರೆ ನಿಮ್ಮನ್ನ ಮರ್ತೋಗಿರ್ತಾರೆ. ಲೈವ್ ಸ್ಟ್ರೀಮಿಂಗ್ ಮಾಡೋ ಟೈಮಲ್ಲಿ ಯಾರು ಬಂದಿರ್ತಾರೆ ಆಡಿಯನ್ಸ್, ಅವ್ರು ಮರ್ತು ಬಿಡ್ತಾರೆ. ಸೊ ದಟ್ ವಿ ಹ್ಯಾವ್ ಟು ಮ್ಯಾನೇಜ್. ಈ ಕಡೆ ಶಾರ್ಟ್ಸು ಡೈಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ, ವಿಡಿಯೋಸು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಲೈವ್ ಸ್ಟ್ರೀಮಿಂಗ್ ಫಾರ್ WH ಆರ್ ಹೆಲ್ಸ್ ನಿಮ್ಮ ಆಡಿಯನ್ಸ್ ಜೊತೆ ಚಿಟ್ ಚಾಟ್ ಮಾಡೋದು. ಎವ್ರಿಡೇ ನೀವು ಅವ್ರ ಜೊತೆ ಚಿಟ್ ಚಾಟ್ ಮಾಡೋದ್ರಿಂದ ಒಂದು ಬಾಂಡಿಂಗ್ ಫಾರ್ಮ್ ಆಗುತ್ತೆ. ಸೊ ದಟ್ ನೀವು ಹಾಕೋ ವಿಡಿಯೋಸ್ಗಳನ್ನ ಅವ್ರು ಡೆಫಿನೆಟ್ಲಿ ನೋಡ್ತಾರೆ, ಹಾಗೆ ಸಪೋರ್ಟ್ ಮಾಡ್ತಾರೆ. ಓ ಫಾರ್ ಎಕ್ಸಾಂಪಲ್ ಖುಷಿ ಸೋನು ಅಂತ ಅನ್ಕೊಳ್ಳಿ. ಖುಷಿ ಸೋನು ನಮ್ಮನೆ ಮಗಳಪ್ಪ, ನಾವು ಸಪೋರ್ಟ್ ಮಾಡೋಣ. ಆತರ ಅವ್ರ ಮನ್ಸಿಗೆ ಬರಬೇಕು. ಆಡಿಯನ್ಸ್ ಮನ್ಸಿಗೆ ನಾವು ತಲುಪಿದಾಗ ಖಂಡಿತ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಅಂಡ್ ಅನ್ಸಬ್ ಮಾಡೋದು ಮಾಡಕ್ ಹೋಗಲ್ಲ, ಯಾಕಂದ್ರೆ ನೀವು ಡೈಲಿ ಅವ್ರಿಗೆ ಟೈಮ್ ಕೊಡ್ತಿರ್ತೀರ. ಲೈವ್ ಅಲ್ಲಿ ನೀವು ಅವ್ರಿಗೆ ಟೈಮ್ ಕೊಡೋದ್ರಿಂದ ಅವ್ರಿಗೆ ಏನ್ ಇಷ್ಟ ಆಗತ್ತೆ, ಓಕೆ ನಮಗೆ ಟೈಮ್ ಕೊಡ್ತಿದ್ದಾರೆ, ನಾವು ಟೈಮ್ ಕೊಡೋಣ, ಅವ್ರ ವಿಡಿಯೋಸ್ನ ನೋಡೋಣ, ಸಪೋರ್ಟ್ ಮಾಡೋಣ ಅನ್ನೋದು ಆಡಿಯನ್ಸ್ಗೆ ಕನೆಕ್ಟ್ ಆಗ್ತೀವಿ. ಸೊ ಲೈವ್ ಸ್ಟ್ರೀಮಿಂಗ್ ಇಂದ ಜನರನ್ನ ಕನೆಕ್ಟ್ ಮಾಡ್ಕೊಳಕ್ಕೆ ಈಸಿ ಆಗತ್ತೆ. ಜೊತೆಗೆ ನಾನ್ ಮಾಡುವಂತ ಕೆಲಸ ಇದು, ಎವ್ರಿ ಡೇ ಬಿಫೋರ್ ಗೋ ಟು ಬೆಡ್ ನನಗೆ ಇವಾಗ ಒಂದು 1000 ಆಗಿದೆ ಅಂತ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 1500 ಈ ತರ ಬರ್ದು ಇಟ್ಕೊಂಡ್ ಬಿಡ್ತೀನಿ. ಅಂಡ್ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ನಾನು ಹೇಗೆ ವರ್ಕ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ ಮೇಲೆ, ಕಂಟೆಂಟ್ ಬಗ್ಗೆ ಹೇಗೆ ಯೋಚನೆ ಮಾಡ್ತೀನಿ, ಹೇಗೆ ಪ್ಲಾನಿಂಗ್ ಮಾಡ್ಕೊತೀನಿ ಅನ್ನೋದು. ಫಸ್ಟ್ ಥಿಂಗ್ ನೋಡಿ, ಫಸ್ಟ್ ಡೇ ಎಷ್ಟು ಆಗಿದ್ರು ಸಬ್ ಆಗಿದ್ರು, ಸೆಕೆಂಡ್ ಡೇ ಎಷ್ಟು, ಅಂಡ್ ಅಂಡ್ ನೆಕ್ಸ್ಟ್ ವಾಚ್ ಅವರ್ಸ್ ಯಾವ್ಯಾವ ಡೇಟಲ್ಲಿ ಅಪ್ಡೇಟ್ ಆಗಿದೆ, ನಾನೆಲ್ಲ ನೋಟ್ ಡೌನ್ ಮಾಡ್ಕೋತೀನಿ ಗೈಸ್. ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ನೀವೊಂದು ವಿಡಿಯೋ ಪೋಸ್ಟ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ 10 o'clock ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಆ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೈಟ್ ಮಲ್ಗಿ ಜಸ್ಟ್ ನೋಟ್ ಡೌನ್ ಮಾಡಿ ಮಲ್ಕೊಂಬಿಡಿ. ಅದ್ರ ನೆಕ್ಸ್ಟ್ ಡೇ ಎದ್ಬಿಟ್ಟು ಯಾಕಿಷ್ಟು ಕಡಿಮೆ ವ್ಯೂಸ್ ಬಂದಿದೆ, ಯಾಕಿಷ್ಟು ಲೈಕ್ಸ್ ಬಂದಿದೆ, ನಾವಿನ್ನ ಎಷ್ಟು ಬೆಟರ್ ಕಂಟೆಂಟ್ ನೆಕ್ಸ್ಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಜಾಸ್ತಿ ವ್ಯೂಸ್ ಬಂದಿದೆ ಅನ್ಕೊಳ್ಳಿ. ಎಕ್ಸಾಂಪಲ್ ನಿಮಗೆ 1K ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವ್ಯೂಸ್ 4 to 5K ವ್ಯೂಸ್ ಬಂದ್ಬಿಟ್ಟಿದೆ ಅನ್ಕೊಳ್ಳಿ, 5000 ವ್ಯೂಸ್ ಬಂದಿದೆ ಅಂತ ಅನ್ಕೊಳ್ಳಿ. ಆ ವಿಡಿಯೋ ಬೇಸ್ ಮೇಲೆ ನೀವು ಡಿಫ್ರೆಂಟ್ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಹೋಗಿ, ಅವಾಗ ಜನರಿಗೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಇದೊಂದು ಮೇನ್ ಟಿಪ್ಸ್,
ಕಂಟೆಂಟ್ ಅಲ್ಲಿ ನೀವು ಜನರನ್ನ ಗ್ರಾಬ್ ಮಾಡ್ಕೊಳ್ಳೋದನ್ನ ಕಲೀರಿ. ಯಾವುದೇ ಕಾರಣಕ್ಕೂ ಬೇರೆ ರಾಂಗ್ ರೂಟ್ಸ್ ಇದ್ರಲ್ಲಿ ಇಲ್ಲ. ಗಾಯ್ಸ್, ಇನ್ ನೋಟ್ ಪ್ಯಾಡ್ ಅಲ್ಲಿ ನೋಟ್ ಬುಕ್ ಏನಿದೆ ಅದರಲ್ಲಿ ನೀವು ನೋಟ್ ಮಾಡ್ಕೊಳ್ಳೋದ್ರಿಂದ ಯೂಸ್ ಆಗಬೇಕೇ ಹೊರತು ಡಿಸ್ಟರ್ಬ್ ಆಗಬೇಡಿ. ಓಕೆ, ಇವತ್ತೊಂದು 100 ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ನೆಕ್ಸ್ಟ್ ಡೇ ನೋಡೋ ಅಷ್ಟರಲ್ಲಿ 90 ಆಗ್ಬಿಟ್ಟಿರುತ್ತೆ ಅಂತ ಅನ್ಕೊಳ್ಳಿ. 90 or 80 ಸಬ್ಸ್ಕ್ರೈಬರ್ಸ್. ಯಾಕಾದ್ರೂ ಅವತ್ತಿನ ದಿನ ನೀವೇನು ಕಂಟೆಂಟ್ ಹಾಕಿದ್ರಿ, ಯಾವುದು ಮಿಸ್ಟೇಕ್ ಆಗಿದೆ, ಆ ವಿಡಿಯೋನ ನಿಮ್ದು ಸಪೋರ್ಟ್ ಐಡಿ ಯಾವ್ದಾದ್ರು ಇದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಬೇರೆ ಮೊಬೈಲ್ ಇದ್ರೆ ಅದರಲ್ಲಿ ಆ ವಿಡಿಯೋನ ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡಿ. ಏನು ಮಿಸ್ಟೇಕ್ ಆಗಿದೆ, ವಾಯ್ಸ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆಯಾ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾಯ್ಸ್ ಜಾಸ್ತಿ ಆಗಿದೆಯಾ, ಏನು ಪ್ರಾಬ್ಲಮ್ ನಮ್ಮ ಕೈಯಿಂದ ಆಗಿದೆ. ನಮ್ಮ ಕೈಯಿಂದ ತಪ್ಪಾಗಿದ್ರೆ ಆಡಿಯನ್ಸಿಗೆ ರೀಚ್ ಆಗಿರಲ್ಲ. ಅದು ಬಿಟ್ರೆ ಇನ್ನೇನು ಇಲ್ಲ. ಬೇರೆ ಯಾರ್ದು ಎಫರ್ಟ್, ಅಲ್ಲಿ ನಾವೇನು ಎಫರ್ಟ್ ಹಾಕಿರ್ತೀವಿ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಬೇರೆ ಯಾರ್ದು ಪ್ರಾಬ್ಲಮ್ ಇರಲ್ಲ. ನಾವು ಆಡಿಯನ್ಸ್ನ ಬ್ಲೇಮ್ ಕೂಡ ಮಾಡೋಕ್ಕಾಗಲ್ಲ. ಸೊ ದಟ್ ಮೇನ್ ಥಿಂಗ್ ನಮ್ಮ ಕಂಟೆಂಟ್ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಮಿಸ್ಟೇಕ್ ಎಲ್ಲಿಂದ ಆಗಿದೆ ಅಂತ ಫೈಂಡ್ ಔಟ್ ಮಾಡಿಕೊಂಡು ಆ ಮಿಸ್ಟೇಕ್ನ ನಾವು ಕರೆಕ್ಟ್ ಮಾಡ್ತಾ ಹೋಗಬೇಕು. ಮಿಸ್ಟೇಕ್ನ ಫೈಂಡ್ ಔಟ್ ಮಾಡಿ ಅದನ್ನ ಕರೆಕ್ಷನ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಒನ್ ಡೇ ಯು ಗೈಸ್ ಕ್ಯಾನ್ ರೀಚ್. ಯಾಕೆ ರೀಚ್ ಆಗೋಕ್ಕಾಗಲ್ಲ? ಖಂಡಿತ ರೀಚ್ ಆಗ್ಬೋದು. ಲೈವ್ ಸ್ಟ್ರೀಮಿಂಗ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ, ವ್ಯೂಸ್ಗಳು ಬಂದ್ಬಿಡುತ್ತೆ, WH ಬೇಗ ಕಂಪ್ಲೀಟ್ ಮಾಡಿಬಿಡ್ಬೋದು. WH ಏನೋ ಬೇಗ ಕಂಪ್ಲೀಟ್ ಮಾಡ್ಬೋದು. ಅದಾದ್ಮೇಲೆ ವಾಟ್ ನೆಕ್ಸ್ಟ್? ಕಂಟೆಂಟೇ ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಆಫ್ ದಿ ಡೇ ವಿಡಿಯೋಸ್ ಇಂಪಾರ್ಟೆಂಟ್ ಆಗುತ್ತೆ ಗಾಯ್ಸ್. ಸೊ ಗಾಯ್ಸ್, ಇದೆಲ್ಲ ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳಿರೋ ಉದ್ದೇಶ, ನಾನು ಇದನ್ನ ಫಾಲೋ ಮಾಡ್ತೀನಿ, ನಿಮಗೂ ಯೂಸ್ ಆಗಲಿ ಅಂತ. ಯಾಕಂದರೆ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ, ಇವಾಗ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಅಕ್ಕ ಹೇಗೆ ಕಂಪ್ಲೀಟ್ ಮಾಡಿದ್ರಿ 1K, ಏನು, ವಾಟ್ ಈಸ್ ದಿ ಸೀಕ್ರೆಟ್ ಅಂತ ತುಂಬ ಜನ ಕೇಳಿರೋದ್ರಿಂದ ನಾನು ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೇನ್ 3 ಪಾಯಿಂಟ್ಸ್ ಗಾಯ್ಸ್. ವೆರಿ ಸಿಂಪಲ್ ಥಿಂಗ್. ನೀವು ಶಾರ್ಟ್ಸ್ ಹಾಕಿ, ವಿಡಿಯೋಸ್ಗಳಾಕಿ ಆ್ಯಂಡ್ ಲೈವ್ ಸ್ಟ್ರೀಮಿಂಗ್ ಮಾಡಿ. ಲೈವ್ ಸ್ಟ್ರೀಮಿಂಗಿಂದ WH ಕಂಪ್ಲೀಟ್ ಮಾಡ್ಕೋಬೋದು ಆ್ಯಂಡ್ ಜನರನ್ನು ಗ್ರ್ಯಾಬ್ ಮಾಡ್ಕೋಬೋದು ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗುತ್ತೆ. ಬಟ್ ನಿಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ವಿಡಿಯೋಸ್ನ ಕಂಪ್ಲೀಟ್ ಆಗಿ ಎವ್ರಿ ಡೇ ನೀವು ಹಾಕೋ ವಿಡಿಯೋಸ್ನ ನೋಡಬೇಕು ಅಂದರೆ ನೀವು ಎಂತೆಂಥ ಕಂಟೆಂಟ್, ಯಾವ ಕಂಟೆಂಟ್ನ ಹುಡುಕ್ತೀರಾ, ಹೇಗೆ ವಿಡಿಯೋ ಮಾಡ್ತೀರಾ, ಹೇಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಶಾರ್ಟ್ಸ್ ಆ್ಯಂಡ್ ವಿಡಿಯೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈವ್ ಸ್ಟ್ರೀಮಿಂಗ್ ಅಲ್ಲ, ಲೈವ್ ಸ್ಟ್ರೀಮಿಂಗ್ ಓನ್ಲಿ ಫಾರ್ WH, ಅದರಿಂದ ಏನು ಯೂಸ್ ಇಲ್ಲ. ಸೊ ನೀವು ಸಬ್ಸ್ಕ್ರೈಬರ್ಸ್ನ ತಗೊಳಕ್ಕಾಗೋದು ಮೇನ್ ವಿಡಿಯೋಸಿಂದ. ಯಾಕಂದರೆ ನೀವು ವಿಡಿಯೋಸಿಂದ ಇವಾಗ ಸಬ್ಸ್ಕ್ರೈಬರ್ಸ್ನ ತಗೊಂಡ್ರೆ ನೆಕ್ಸ್ಟ್ ನೀವು ಹಾಕೋ ಅಂಥ ವಿಡಿಯೋಸ್ಗಳು ಏನಿರುತ್ತೆ ಅದು ಕೊನೆವರೆಗೂ ಆಡಿಯನ್ಸ್ ಲಾಂಗ್ ಲಾಸ್ಟಿಂಗ್ ಇರ್ತಾರೆ. ನೀವು ಲೈವ್ ಸ್ಟ್ರೀಮಿಂಗಿಂದ ಏನು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ ಅಲ್ವಾ, ಅವ್ರು ಕೊನೆವರೆಗೂ ನಿಮ್ಮ ಚಾನಲಲ್ಲೇ ಸ್ಟಿಕ್ ಆನ್ ಆಗಿರಲ್ಲ, ಹೊಟ್ಟೋಗ್ತಾರೆ. ನೀವು ಲೈವ್ ಸ್ಟ್ರೀಮಿಂಗ್ ಯಾವಾಗ ಸ್ಟಾಪ್ ಮಾಡ್ತೀರಾ ಹೊಟ್ಟೋಗ್ತಾರೆ. ಸೊ ಗೈಸ್, ಒನ್ ಮೋರ್ ಟಿಪ್ಸ್, ಫೈನಲ್ ಟಿಪ್ಸ್. ತುಂಬ ಜನ ಲೈವ್ ಸ್ಟ್ರೀಮಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾರ್ನಿಂಗ್ ಒಂದ್ಸಲ ಬರ್ತೀರಾ, ಆಫ್ಟರ್ನೂನ್ ಒಂದ್ಸಲ ಬರ್ತೀರಾ, ಈವ್ನಿಂಗ್ ಒಂದ್ಸಲ ಬರ್ತೀರಾ, ನೈಟ್ ಒಂದ್ಸಲ ಬರ್ತೀರಾ, WH ಕಂಪ್ಲೀಟ್ ಆಗೋವರೆಗೂ ಬರ್ತೀರಾ ಗೈಸ್. ಆಮೇಲೆ ನಿಮ್ಮ ಆಡಿಯನ್ಸ್ನ ಎಲ್ಲಿಂದ ತಗೋತೀರಾ? ಸೊ ಲೈವ್ ಸ್ಟ್ರೀಮಿಂಗ್ ಡೈಲಿ ಒನ್ ಟೈಮಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಕಂಟೆಂಟ್ ಮೇಲೆ ವರ್ಕ್ ಮಾಡಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನೋಡಿ. ಯಾವತ್ತಾದರೂ ನೀವು 10 ವಿಡಿಯೋ ಹಾಕಿದರೆ ಯಾವ್ದಾದ್ರು 1 ವಿಡಿಯೋ ರೀಚ್ ಆಗುತ್ತೆ ಆಡಿಯನ್ಸ್ಗೆ. ಆ ವಿಡಿಯೋಯಿಂದ ಯಾರು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಲ್ವಾ, ಅವರು ಕೊನೆವರೆಗೂ ನಿಮ್ಮ ಚಾನಲಲ್ಲೇ ಉಳ್ಕೋತಾರೆ. ಓಕೆನಾ? ದಿಸ್ ಈಸ್ ಆಲ್ ಮೈ ಪಾಯಿಂಟ್. ನನಗೆ ಹೇಗೆ ವರ್ಕ್ ಆಯಿತು ಇದೆಲ್ಲ ಪಾಯಿಂಟ್ಸ್ಗಳು ಅನ್ನೋದನ್ನ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಂಡಿದ್ದೀನಿ ಗಾಯ್ಸ್. ನನಗೆ ವರ್ಕ್ ಆಗಿರುವಂಥ ಟಿಪ್ಸ್ಗಳನ್ನೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತಷ್ಟು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ಆ್ಯಂಡ್ ಟ್ರಾವೆಲಿಂಗ್ ವ್ಲಾಗ್ಸ್ ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ. ಯಾರು ಟ್ರಾವೆಲಿಂಗ್ ಲವರ್ಸ್ ಇರ್ತೀರಾ ಅವರು ದಯವಿಟ್ಟು ವಿಡಿಯೋನ ನೋಡಬೇಕು ಅಂದರೆ ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದಾದ್ರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.